ಹಾಯ್ ಸ್ನೇಹಿತರೆ, ಇವತ್ತು ನಾವು ಬಂದಿರೋಂಥ ಸ್ಥಳ ಭೋಗನಂದೀಶ್ವರ ದೇವಸ್ಥಾನ. ಇದು ಚಿಕ್ಕಬಳ್ಳಾಪುರ ಹತ್ರ ಇದೆ. ಬೆಂಗಳೂರಿಂದ ಸುಮಾರು ಒಂದು 60 ಕಿಲೋಮೀಟರ್ ದೂರ ಇದೆ. ಬನ್ನಿ, ಈ ದೇವಸ್ಥಾನದ ವಿಶೇಷ ಮತ್ತು ಈ ದೇವಸ್ಥಾನ ಹೇಗಿದೆ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಸ್ನೇಹಿತರೆ, ಈ ಭೋಗನಂದೀಶ್ವರ ದೇವಸ್ಥಾನ ನಂದಿ ಬೆಟ್ಟದ ಪಾದದಲ್ಲಿ ನೆಲೆಗೊಂಡಿದೆ ಹೇಳ್ಬೋದು. ಮತ್ತು ಇದನ್ನು ಹಲವಾರು ಜನರು ಕೂಡ ಇದನ್ನು ನೋಡಿರ್ತಾರೆ. ಆದರೆ ನಾನಿವತ್ತು ಈ ದೇಗುಲದ ಹಿಂದೆ ಇರುವ ಶಿಲ್ಪಕಲಾ ಮತ್ತು ಇದರ ಇತಿಹಾಸ, ಈ ದೇವಸ್ಥಾನದ ವೈಶಿಷ್ಟ್ಯತೆಯನ್ನು ನಾನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ. ಬನ್ನಿ ಈ ದೇವಸ್ಥಾನನ ನೋಡೋಣ. ಸ್ನೇಹಿತರೆ, ಇಲ್ಲಿ ನೀವು ನಾನು ಹಿಂದೆ ನೋಡ್ಬೋದು, ಇದು ರಾಯ್ ಗೋಪುರ. ಇಲ್ಲಿ ನೋಡ್ತಿರೋಂಥ ಮೇಲ್ಭಾಗದ ಗೋಪುರ ಏನಿದೆ, ಇದು ಪೂರ್ಣವಾಗಿ ಕಾಮಗಾರಿ ಮಾಡಲಾಗಿಲ್ಲ. ಈ ದೇವಸ್ಥಾನ ಏನು ನೋಡ್ತಿದ್ದೀರಾ, ಇದು ಕಂಪ್ಲೀಟ್ ಆಗಿ ಹಂಪಿಯಲ್ಲಿರೋ ಶಿಲ್ಪಗಳ ಮಾದರಿಯಂತೆ ಇಲ್ಲೂ ಕೂಡ ಪಿಲ್ಲರ್ಗಳು ಕಂಡು ಬರ್ತದೆ. ಇನ್ನು ಈ ದೇವಸ್ಥಾನದ ಒಳಗಡೆ ಬಂದರೆ ಎಂಟ್ರೆನ್ಸ್ ಅಲ್ಲಿ ನಿಮಗೆ ವೀರಭದ್ರೇಶ್ವರ ಸ್ವಾಮಿಯವರ ದೇವಸ್ಥಾನ ಇದೆ. ಬನ್ನಿ ದರ್ಶನ ಮಾಡೋಣ. ಮತ್ತು ಸ್ನೇಹಿತರೆ, ಈ ದೇವಸ್ಥಾನದ ಒಳಗಡೆ ಬಂದರೆ ನಿಮ್ಮನ್ನು ಸುಂದರವಾದ ಶಿಲ್ಪಗಳು, ಇಲ್ಲಿರೋ ಕಂಬಗಳು ಮತ್ತು ವಿಶಿಷ್ಟವಾದ ಕಲಾತ್ಮಕ ಮಂಟಪಗಳು ನಿಮಗೆ ಸ್ವಾಗತಿಸುತ್ತವೆ. ಬನ್ನಿ ನೋಡೋಣ. ಸ್ನೇಹಿತರೆ, ಈ ದೇವಸ್ಥಾನದ ನಿರ್ಮಾಣ ಏನಿದೆ, ಇದು ಮೊದಲು ಬಾಣರು, ನಂತರ ನೊಳಂಬರು, ಗಂಗರು, ಹೊಯ್ಸಳರು ಮತ್ತು ಚೋಳರು, ಕೊನೆಗೆ ವಿಜಯನಗರದ ಅರಸರು, ಇವರೆಲ್ಲರ ಕಾಲದಲ್ಲಿ ಈ ದೇಗುಲ ರೂಪುಗೊಂಡಿದೆ. ಸ್ನೇಹಿತರೆ, ಈ ದೇವಸ್ಥಾನ ಹಂಪಿಯಲ್ಲಿರೋ ವಿಜಯ ವಿಠಲ ದೇವಸ್ಥಾನ ಥರನೇ ಇದರ ಶೈಲಿ ಕೂಡ ಇಲ್ಲಿ ನೋಡ್ಬೋದು. ಹಂಪಿಲಿ ಕಾಣಿಸೋಂಥ ಶಿಲ್ಪದ ವೈಭವವನ್ನು ನಾವಿಲ್ಲಿ ಕಣ್ಮುಂದೆ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಂತ. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ 3 ಪ್ರಮುಖ ದೇವಾಲಯಗಳಿದೆ. 1 ಭೋಗನಂದೀಶ್ವರ ದೇವಸ್ಥಾನ, 2 ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಅವರ ಮಧ್ಯದಲ್ಲಿರುವ ಸಣ್ಣದಾದರೂ ವಿಶೇಷವಾದ ಉಮಾಮಹೇಶ್ವರ ದೇವಾಲಯ ಇದೆ. ಇಲ್ಲಿ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಶಿವ ಪಾರ್ವತಿಯರ ವಿವಾಹದ ಚಿತ್ರಣದ ಜೊತೆಗೆ ಕಲ್ಯಾಣ ಮಂಟಪ ಕೂಡ ಇದೆ. ಇದು ಕಪ್ಪು ಗ್ರಾನೈಟ್ನಲ್ಲಿ ಅತಿ ನೈಸರ್ಗಿಕವಾಗಿ ಕೆತ್ತಿದ ಉಬ್ಬು ಶಿಲ್ಪಗಳಂತ ಹೇಳ್ಬೋದು. ಇದನ್ನ ಮ್ಯೂಸಿಕಲ್ ಪಿಲ್ಲರ್ಗಳ ಗುಡಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಇದೊಂದು ವಿಶೇಷ. ನೀವು ನಂಬಿದ್ರೆ ಬಿಡಿ, ಇಲ್ಲಿಯೂ ಕೂಡ ನಂದಿಗೆ ಸೇರಿದ ರಾಜದಂಡದ ಶಿಲ್ಪದ ರೂಪದಲ್ಲಿ ಈ ದೇವಾಲಯದಲ್ಲಿ ಕಾಣಿಸುತ್ತದೆ. ಇದು ಚೋಳರ ಶಕ್ತಿಯ ನಿರೂಪಣೆ ಮಾತ್ರ ಅಲ್ಲ, ಈ ಸ್ಥಳದ ಆಳವಾದ ರಾಜಕೀಯ ಹಾಗೂ ಧಾರ್ಮಿಕ ಪರಂಪರೆಯ ಪ್ರತೀಕ ಕೂಡ ಹೌದು. ಸ್ನೇಹಿತರೆ, ಇಲ್ಲಿ ಹೆಚ್ಚಾಗಿ ನೋಡಿದ್ರೆ ಇಲ್ಲಿ ಕಲ್ಲಿನ ಛತ್ರಿ ಕೂಡ ಇದೆ. ಸ್ನೇಹಿತರೆ, ಇನ್ನು ಈ ದೇವಸ್ಥಾನದಲ್ಲಿ ತಮಿಳಿನ ಶಾಸನ ಕೂಡ ಇದೆ. ಇದರಿಂದ ಈ ಪ್ರದೇಶ ಒಂದು ಕಾಲದಲ್ಲಿ ಚೋಳರ ಮತ್ತೆ ನಂತರ ಹೊಯ್ಸಳರ ಅಧೀನದಲ್ಲಿತ್ತು ಎಂದು ಸ್ಪಷ್ಟವಾಗುತ್ತೆ. ಇಲ್ಲಿರುವ ಕಂಬಗಳ ರೂಪವನ್ನು ನೋಡಿದರೆ ಹೊಯ್ಸಳರ ಸೂಕ್ಷ್ಮ ಶಿಲ್ಪವಿದೆ, ಆದರೆ ವಿಜಯನಗರದ ಶೈಲಿ ಮತ್ತು ಇಲ್ಲಿ ದೊಡ್ಡದಾಗಿರೋಂಥ ಗ್ರಾನೈಟ್ ಇರ್ಬೋದು, ಕಂಬ ಇರ್ಬೋದು, ಮತ್ತು ಇಲ್ಲಿ ಶಕ್ತಿಯನ್ನು ತೋರಿಸುವಂಥ ರಚನೆ ಮಾಡಿದ್ದಾರೆ. ಇಲ್ಲಿ ಮಂಟಪಗಳಲ್ಲಿ 12 ಕಂಬಗಳ ಸಾಲಿನಲ್ಲಿ 7 ಸಾಲುಗಳಿದೆ. ಶಿಲ್ಪ, ಯಾಳಿ, ಆಂಜನೇಯ ಶಿಲ್ಪಗಳು, ಸಿಂಹದ ವಿಗ್ರಹಗಳು ಇವೆಲ್ಲವೂ ಒಂದೇ ದೇವಾಲಯದಲ್ಲಿ ಬಣ್ಣ ಬಣ್ಣದ ಶೈಲಿಗಳ ಮಿಶ್ರಣವಂತೆ ಕಾಣುತ್ತದೆ. ಸ್ನೇಹಿತರೆ, ಇದನ್ನೆಲ್ಲ ನೋಡಿದಾಗ ಇದು ಕೇವಲ ದೇವಾಲಯವಲ್ಲ ಅನಿಸುತ್ತೆ, ಕರ್ನಾಟಕದ ಶಿಲ್ಪ ಪರಂಪರೆ, ಧರ್ಮಪರ ಚಿಂತನೆಗಳ ಒಂದು ಜೀವಂತ ದಾಖಲೆ ಅಂತ ಕೂಡ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿರೋ ಇತಿಹಾಸ ನೋಡೋದಾದರೆ, ಮೊದಲ ಬಾರಿಗೆ 806ನೇ ಇಸವಿಯಲ್ಲಿ ಬಾಣರ ರಾಜವಂಶದ ರತ್ನಾವಳಿಯವರು ಭೋಗನಂದೀಶ್ವರ ದೇವಾಲಯವನ್ನು ಕಟ್ಟಿದರೆಂದು ಇಲ್ಲಿನ ಶಾಸನಗಳು ಸೂಚಿಸುತ್ತದೆ. 880ರಲ್ಲಿ ನೊಳಂಬರ ದೊರೆಯು ಪುಲಿಯಣ್ಣ ಅರುಣಾಚಲೇಶ್ವರ ದೇವಾಲಯದ ನಂದಿ ಮಂಟಪವನ್ನು ನಿರ್ಮಿಸ್ತಾರೆ. ಇದರ ಅರ್ಥ ಈ ಮೂಲ ಗುಡಿ 9ನೇ ಶತಮಾನಕ್ಕಿಂತಲೂ ಹಳೆಯದಂತ ಹೇಳ್ಬೋದು. ಇದು ಕೇವಲ ಇತಿಹಾಸ ಅಲ್ಲ, ಪ್ರತಿ ತಲೆಮಾರಿಗೂ ಒಂದೊಂದು ಕಾಲದಲ್ಲಿ ಈ ದೇವಾಲಯದ ಹೊಸ ಕೊಡುಗೆ ನೀಡಿದ್ರು. ಹೆಚ್ಚಾಗಿ ಹಂಪಿಯಲ್ಲಿ ನಾವು ನೋಡುವಂಥ ಆಕೃತಿಗಳು ಗೋಪುರಗಳಲ್ಲಿ ಕಾಣಿಸುತ್ತೆ.
ಸ್ನೇಹಿತರೆ, ಈ ಭೋಗನಂದೀಶ್ವರ ದೇವಾಲಯ ಏನಿದೆ ಇದು ಕೇವಲ ಸ್ಥಳವಲ್ಲ, ಇದು ಕಾಲವನ್ನು ತಲುಪಿರುವ ಕಲೆಯ ಲಿಪಿತ ಶಿಲ್ಪವಾಗಿದೆ. ಸ್ನೇಹಿತರೆ, ಇಲ್ಲೊಂದು ಅದ್ಭುತವಾದ ಮಂಟಪ ಇದೆ. ಇದನ್ನ ಮ್ಯೂಸಿಕಲ್ ಪಿಲ್ಲರ್ ಅಂತ ಕರೀತಾರೆ. ಈ ಶಿಲ್ಪಗಳನ್ನು ತಟ್ಟಿದ್ರೆ ನಿಜಕ್ಕೂ ಸಂಗೀತದಂತಹ ಧ್ವನಿ ಹೊರಬರುತ್ತದೆ. ಹೌದು, ಇದು ಶಬ್ದ ಮಾಡುವ ಕಂಪನಕ್ಕೆ ಪ್ರತಿಕ್ರಿಯಿಸುವ ಕಂಬಗಳಂತ ಕೂಡ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಿರೋ ಕಲ್ಯಾಣಿ ಹತ್ರ ಕೂತ್ಕೊಂಡ್ರೆ ಧ್ಯಾನ, ಶಾಂತತೆ ಎಲ್ಲವೂ ಸಿಗುತ್ತೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಸ್ನೇಹಿತರೆ, ಇಲ್ಲಿರುವ ಪುಷ್ಕರಣಿ ಇದೆ, ಇದನ್ನ ಪೆನ್ನಾ ನದಿಯ ಮೂಲ ಎಂಬ ನಂಬಿಕೆ ಇದೆ. ಇಲ್ಲಿರೋ ನಂದಿಯ ಕೊಂಬಿನಿಂದ ಇಲ್ಲಿ ನೀರು ಹರಿಯುತ್ತೆ ಅಂತ ಕತೆ ಕೂಡ ಇದೆ. ಸ್ನೇಹಿತರೆ, ಇನ್ನೂ ಈ ರೀತಿಯ ದೇವಸ್ಥಾನಗಳ ಪರಿಚಯಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಶಿಲ್ಪಕಲೆ, ಹೆಮ್ಮೆಯ ಈ ದೇಗುಲಗಳು ನಾವು ನೋಡಿ ಸಂರಕ್ಷಿಸೋಣ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇನ್ನೊಂದು ಧಾರ್ಮಿಕ ಪ್ರವಾಸದಲ್ಲಿ ಮತ್ತೆ ಭೇಟಿಯಾಗೋಣ.